ಇದೇ ನೋಡಿ ಹೊಸದಾಗಿ ಲಾಂಚ್ ಆಗಿರೋ ಟಾಟಾ ಸಿಯೇರಾ. ಜಸ್ಟ್ 11.5 ಲಕ್ಷಕ್ಕೆ ಲಾಂಚ್ ಆಗಿದೆ. ನೋಡಕ್ಕೆ ಒಳ್ಳೆ ಮಿನಿ ಡಿಫೆಂಡರ್ ತರ ಇದೆ. ಫ್ರಂಟ್ ಅಲ್ಲಿ ನೀವು ನೋಡಿದ್ರೆ LED ಕನೆಕ್ಟೆಡ್ DRLs ಇದೆ. ಅದ್ರ ಜೊತೆಗೆ LED ಹೆಡ್ ಲ್ಯಾಂಪ್ಸ್, LED ಫಾಗ್ ಲ್ಯಾಂಪ್ಸ್ ಅಷ್ಟೇ ಅಲ್ಲ, ಈ ಕಾರಲ್ಲಿ ಪಾರ್ಕಿಂಗ್ ಸೆನ್ಸರ್ ಜೊತೆ ಪಾರ್ಕಿಂಗ್ ಕ್ಯಾಮ್ರಾ ಇದೆ. ಸ್ಟಿಯರಿಂಗ್ ವೀಲ್ ಇಂದ ಕೈ ಬಿಟ್ರೆ ಅದೇ ಕಂಟ್ರೋಲ್ ಮಾಡುತ್ತೆ, ಬಿಕಾಸ್ ಈ ಕಾರಲ್ಲಿ ಇರೋದು ಲೆವೆಲ್ 2 ADAS. ಇದರಲ್ಲಿ 19 ಇಂಚ್ ಡ್ಯುಯಲ್ ಟೋನ್ ಡೈಮಂಡ್ ಕಟ್ ಅಲಾಯ್ ವೀಲ್ ಸಿಗುತ್ತೆ. ಅಷ್ಟೇ ಅಲ್ಲ, ಬೇಸಿಕ್ ವೇರಿಯಂಟ್ ಇಂದಾನೆ ಆಲ್ 4 ಡಿಸ್ಕ್ ಬ್ರೇಕ್ಸ್ ಸ್ಟ್ಯಾಂಡರ್ಡ್. ಆಮೇಲೆ TPMS ಇದೆ. ಕಾರ್ ಒಳಗಡೆ ಕೂತ್ಕೊಂಡು ಟೈರ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ನೋಡಬಹುದು. ನಿಮ್ ಬೆಸ್ಟ್ ಫ್ರೆಂಡ್ ನ ಕಿಡ್ನಾಪ್ ಮಾಡಬೇಕು ಅಂದ್ರೆ ಈ ಕಾರಲ್ಲಿ 622 ಲೀಟರ್ ಬೂಟ್ ಸ್ಪೇಸ್ ಇದೆ, ಅಲಾಂಗ್ ವಿತ್ JBL ಸಬ್ವೂಫರ್. ಜಸ್ಟ್ ಕ್ಲಿಕ್ ಆಫ್ ಒನ್ ಬಟನ್ ಟೈಲ್ ಗೇಟ್ ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ, ಬಿಕಾಸ್ ಎಲೆಕ್ಟ್ರಾನಿಕಲಿ ಫೋಲ್ಡೇಬಲ್ ಇದು. ಹಿಂದ್ಗಡೆ LED ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಇದೆ. ರೂಫ್ ಮೌಂಟೆಡ್ ಸ್ಪಾಯ್ಲರ್ ಕೆಳಗಡೆನೆ ನಿಮಗೆ ನೋಡಿದ್ರೆ ಇಲ್ಲಿ ವೈಪರ್ ಕೊಟ್ಟಿದ್ದಾರೆ ನೀಟಾಗಿ ಕಾಣಿಸ್ಲಿ ಅಂತ. ಸಿಯೇರಾ ಬ್ಯಾಡ್ಜ್ ಗ್ಲಾಸಿ ಬ್ಲಾಕ್ ಬಂಪರ್ ಇದೆ. ಹಿಂದ್ಗಡೆ ಕೂತ್ಕೊಳ್ಳೋಕೆ ಮಾತ್ರ ಅಲ್ಟ್ರಾ ಕಂಫರ್ಟೇಬಲ್ ಆಗಿದೆ ಅಂತ ಹೇಳ್ತೀನಿ, ಬಿಕಾಸ್ 3 ಜನ ಆರಾಮಾಗಿ ಕೂತಿದ್ದೀವಿ. ಅಂಡ್ ವಿಟಾರ ಕತೆ ಅಂತೂ ಮುಗಿತು, ಬಿಕಾಸ್ ಈ ಕಾರಲ್ಲಿ ಈಗ 4 ಸಿಲಿಂಡರ್ ಪ್ರಾಪರ್ 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಸಿಗ್ತಾ ಇದೆ. ಬೇಸಿಕ್ ವೇರಿಯಂಟ್ಸ್ ಟಾಪ್ ಎಂಡ್ ಗಳು ತಗೋತೀನಿ ಅಂದ್ರೆ 1.5 ಲೀಟರ್ ಟರ್ಬೋ TGD ಇಂಜಿನ್ ಇದೆ, 160 PS ಪವರ್. ಬಟ್ ಏನೇ ಆಗಲಿ ಟಾಟಾದವ್ರ ಬಿಲ್ಡ್ ಕ್ವಾಲಿಟಿನ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಕಮೆಂಟ್ ಸೆಕ್ಷನ್ ಫುಲ್ ನಿಮ್ಗೆ ಬಿಟ್ಟಿದ್ದೀನಿ. ಮಾಡೋ ಕೆಲಸ ಇಲ್ಲ ಅಂದ್ರೂ ಬಾಸ್ ಲೆವೆಲ್ ಶೋಕಿ ಮಾಡಬಹುದು, ಬಿಕಾಸ್ ಈ ಕಾರಲ್ಲಿ ಲೀವರ್ ನ ಪುಷ್ ಮಾಡಿ ಫ್ರಂಟ್ ಸೀಟ್ಸ್ ನ ಅಡ್ಜಸ್ಟ್ ಮಾಡಬಹುದು. 65 ವಾಟ್ 2 ಚಾರ್ಜರ್ ಇದೆ, ಅಲಾಂಗ್ ವಿತ್ AC ವೆಂಟ್ಸ್ ಫ್ರಮ್ ಬೇಸ್ ವೇರಿಯಂಟ್. ಕಾರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಅಂತ ಹಂಪ್ ಮೇಲೆ ಸ್ನೇಕ್ ತರ ಹೋಗೋದು, ರೋಡ್ ಇಲ್ದೇ ಜಾಗದಲ್ಲೆಲ್ಲ ಹೋಗೋಕೆ ಹೆದರ್ಕೊಳ್ಳೋದು. ಈ ಕಾರಲ್ಲಿ ಪ್ರಾಬ್ಲಮೇ ಇಲ್ಲ, ಬಿಕಾಸ್ ಗ್ರೌಂಡ್ ಕ್ಲಿಯರೆನ್ಸ್ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸೂಪರ್ ಆಗಿದೆ. ಅದೇ ಹಳೆ ಪೆಟ್ರೋಲ್ ಇಂಜಿನ್ ಗಳನ್ನ ಓಡಿಸಿ ಬೇಜಾರಾಗಿದ್ರೆ ಈ ಕಾರಲ್ಲಿ ಡೀಸೆಲ್ ಇಂಜಿನ್ ಇದೆ ವಿತ್ 280 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಇನ್ನ ಕಾರ್ ಒಳಗಡೆ ಎಂಟರ್ ಆಗಿದ ತಕ್ಷಣ ಫುಲ್ ಟೆಕ್ನಾಲಜಿ ಅನ್ಸುತ್ತೆ. ಡ್ರೈವರ್ ಸೈಡ್ ಸೀಟು ಫುಲ್ಲಿ ವೆಂಟಿಲೇಟೆಡ್, ಅಂಡರ್ ಥೈ ಸಪೋರ್ಟ್ ನ ಎಕ್ಸ್ಟೆಂಡ್ ಮಾಡಬಹುದು. ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಅಷ್ಟೇ ಅಲ್ಲ, ಇದರಲ್ಲಿ ಮೆಮೊರಿ ಫಂಕ್ಷನ್ ಇದೆ. ಜೊತೆಗೆ ಸ್ಟೇರಿಂಗ್ ವೀಲ್ ಬಂದು ಕರ್ವ್ ಮತ್ತೆ ಹ್ಯಾರಿಯರ್ ಅಲ್ಲಿ ಬರೋ ತರನೇ ಇದೆ. ಒಂದಲ್ಲ ಎರಡಲ್ಲ ಟೋಟಲಿ 3 ಸ್ಕ್ರೀನ್ ಇದೆ, ಗೇಮ್ಸ್ ಆಡ್ಬೋದು ಕುತ್ಕೊಂಡು. ಸೊ PVR ಐನಾಕ್ಸ್ ಬಗ್ಗೆ ಅಂತೂ ಮರ್ತೇ ಬಿಡ್ತೀರಾ, ಇನ್ ಥಿಯೇಟರ್ಗೆ ಹೋಗಲ್ಲ, ಬಿಕಾಸ್ ಈ ಕಾರಲ್ಲೂ ಇದೆ ಡಾಲ್ಬಿ ಅಟ್ಮಾಸ್ ವಿತ್ 12 JBL ಸ್ಪೀಕರ್ಸ್, ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್, ವೈರ್ಲೆಸ್ ಚಾರ್ಜರ್, DCA ಗೇರ್ ಬಾಕ್ಸ್, ಫ್ರಂಟ್ ಅಲ್ಲಿ 65 ವಾಟ್ ಚಾರ್ಜಿಂಗ್ ಇದೆ. ಲೆವೆಲ್ 2 ADAS ಜೊತೆ 22 ಫೀಚರ್ಸ್. ಸೊ ಹೈವೇಸ್ ಅಲ್ಲಿ ಹೋಗಬೇಕಾ ಸ್ಟೇರಿಂಗ್ ವೀಲ್ ಇಂದ ಕೈ ಬಿಟ್ಟರು ಅದೇ ಡ್ರೈವ್ ಮಾಡೋ ಕೆಪಾಸಿಟಿ ಇದೆ. ರೈಟ್ ಸೈಡ್ ಅಲ್ಲಿ ಟೆರೆನ್ ಮೋಡ್ ಸೆಲೆಕ್ಟ್ ಮಾಡಬಹುದು, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇದೆ, ಸ್ಪೋರ್ಟ್ಸ್ ಮೋಡ್ ಅಡ್ಜಸ್ಟ್ ಮಾಡಬಹುದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬೇಸಿಕ್ ವೇರಿಯಂಟ್ ಇಂದಾನೆ ಬರುತ್ತೆ. ಟೋಟಲಿ 6 ಏರ್ ಬ್ಯಾಗ್ಸ್ ಇನ್ ದ ಕಾರ್, ಜೊತೆಗೆ ಒನ್ ಆಫ್ ದಿ ಲಾರ್ಜೆಸ್ಟ್ ಪ್ಯಾನೋರಾಮಿಕ್ ಸನ್ರೂಫ್ ಇನ್ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಕಾರ್. ಅಂಡ್ ನಾರ್ಮಲ್ ಎಲ್ಲ ಕಾರ್ಸ್ ಅಲ್ಲೂ ಸನ್ ವೈಸರ್ಸ್ ನ ನೋಡಿರ್ತೀರಾ, ಬಟ್ ಇದರಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಬಹುದು. ಟೋಟಲಿ ಫೀಚರ್ ಲೋಡೆಡ್ ವಿತ್ ಆಂಬಿಯಂಟ್ ಲೈಟಿಂಗ್ಸ್. ಅಂಡ್ ಇದೇ ತರ ಇನ್ಮೇಲಿಂದ ಕನ್ನಡದಲ್ಲಿ ಹೊಸ ಲೇಟೆಸ್ಟ್ ಆಗಿ ಕಾರ್ ರಿಲೇಟೆಡ್ ಅಪ್ಡೇಟ್ಸ್ ಬೇಕು ಅಂದ್ರೆ ಈಗಲೇ iFuel ಕನ್ನಡ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಈ ರೀಲ್ ನ ಒಬ್ಬ ಟಾಟಾ ಫ್ಯಾನ್ ಬಾಯ್ಗೆ ಶೇರ್ ಮಾಡೋದನ್ನ ಮರಿಬೇಡಿ.